ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ? ಭಾಗ್ಯ ತನ್ನ ನಿರ್ಧಾರನ ಬದಲಾಯಿಸು ಎಲ್ಲ ಸಾಧ್ಯತೆಗಳಿದೆ. ಅವರ ಆಸೆ ಕನಸು ಭಗ್ನಗೊಳ್ತಾ ಇದೆ. ಈ ಕಡೆ ತಾಂಡವಂತೂ ಸೋಲು ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿ ಇಲ್ಲವೇ ಇಲ್ಲ. ಡಬಲ್ ಗೇಮ್ ಮಾಡೋಕೆ ಶುರು ಮಾಡಿದ್ದಾರೆ. ತಾಂಡವ್ನ ಡಬಲ್ ಗೇಮ್ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ಸಿದ್ಧವಾಗಿ ನಿಂತ್ಕೋತಾರೆ ಕುಸುಮ. ಜೊತೆಗೆ ಕುಸುಮ ಅವರ ಒಂದು ಬೆಂಬಲ ಭಾಗ್ಯಗೆ ಸಿಗತ್ತಾ? ಖಂಡಿತ ಕುಸುಮ ಅವರು ಇನ್ನು ಭಾಗ್ಯಗೆ ಬೆಂಬಲ ಕೊಡೋದು ಅಸಾಧ್ಯ ಅಂತ ಅನ್ನಿಸ್ತದೆ. ಹಾಗಾದರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವೇನು ಮನೆಗೆ ಬರ್ತಾನೆ, ಆದರೆ ಮನೇಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ತಾಂಡವ್ ಮನೆಗೆ ಬಂದಿರುವುದು. ಮಾನ್ಯದಿಂದ ಭಾಗ್ಯ ಹೊರಗಡೆ ಹೋಗ್ತದಂತೆ ತಾಂಡವ್ ಪ್ರವೇಶ ಮಕ್ಕಳಲ್ಲಿ ಅನುಮಾನ ತರಿಸುತ್ತೆ. ಆದರೆ ಕುಸುಮರು ಅನುಮಾನನ ದೂರ ಮಾಡ್ತಾರೆ. ಆದರೆ ಇಲ್ಲಿ ತನ್ಮಯ್ ಮಾತ್ರ ತನ್ವಿಗೆ ಯಾವುದೇ ಕಾರಣಕ್ಕೂ ಅಪ್ಪನ ಜೊತೆ ಮಾತಾಡಬೇಡ ಅಂತ ಹೇಳ್ಕೊಡ್ತಾನೆ. ಆದರೆ ಅಪ್ಪ ಬರ್ತಿದ್ದಾಗೆ ತನ್ವಿ ಬದಲಾಗ್ತಾಳೆ, ಮೆಲ್ಟ್ ಆಗ್ತಾಳೆ, ಅಪ್ಪಂಗೆ ಮಾರು ಹೋಗ್ತಾಳೆ. ಅಪ್ಪನಿಗೆ ಮಗಳ ಬೆಂಬಲ ಸಿಗತ್ತೆ, ಮಗಳನ್ನ ಓಲೈಸ್ಕೋತಾರೆ. ಆದರೆ ತನ್ಮಯ್ನ ಅಷ್ಟು ಈಸಿಯಾಗಿ ಪೂಸಿ ಮಾಡೋದು ಅಸಾಧ್ಯವಾಗುತ್ತೆ. ಬಿಕಾಸ್ ಅವನಿಗೆ ಒಳ್ಳೆಯದು ಕೆಟ್ಟದ್ರ ನಡುವೆ ಇರೋ ವ್ಯತ್ಯಾಸ ಗೊತ್ತದೆ, ಒಳ್ಳೆಯವರು ಕೆಟ್ಟವರು ನಡುವೆ ಇರೋ ವ್ಯತ್ಯಾಸ ಗೊತ್ತದೆ. ಹಾಗಾಗಿ ಐ ಲವ್ ಯು ಅಮ್ಮ, ನನಗೆ ಅಮ್ಮನೇ ಬೇಕು, ಐ ಹೇಟ್ ಯು ಅಪ್ಪ ಅಂತ ಹೇಳಿ ಹೊರಡ್ಬಿಡ್ತಾನೆ. ಇನ್ನೇನು ತಾಂಡವ್ಗೆ ಮಗಳು ಪಕ್ಕ ಬಂದಿದ್ದಾಯ್ತು, ಇನ್ನೇನಿದ್ರು ಮಗ ಕುಸುಮ ಆಂಟಿನ ಬೆಂಬಲಕ್ಕೆ ತೊಗೊಳ್ಳೋದು ಅಷ್ಟೊಂದು ಕಷ್ಟ ಅಲ್ಲ. ಅಮ್ಮ ಒಮ್ಮೆ ನನ್ನ ಪರ ಬಂದರೆ ಮುಗೀತು, ನನ್ನ ಆಟ ಗೆದ್ದಾಗೆ ಅಂತ ಅನ್ಕೋತಾರೆ. ಬಟ್ ಟಾಸ್ಕ್ ಈಗ ಶುರುವಾಗ್ತಾ ಇದೆ. ಊಟ ಅಡುಗೆ ಮಾಡೋದ್ರ ಮೂಲಕ ತಾಂಡವ್ ಟಾಸ್ಕ್ ಶುರುವಾಗುತ್ತೆ. ಜಸ್ಟ್ ಅಡುಗೆ ಮಾಡೋದ್ರಲ್ಲಿ ತಾಂಡವ್ ಅಕ್ಕಿ ಬೇಯ್ತೋ ಅನ್ನ ಬೇಯ್ತೋ ಗೊತ್ತಿಲ್ಲ, ತಾಂಡವ್ ಅಂತೂ ಸುಟ್ಟು ಕರಕಲಾಗ್ಬಿಡ್ತಾನೆ ಅಂತ ಅನಿಸುತ್ತೆ. ಸುಟ್ಟು ಕರಕಲು ಕೂಡ ಆಗಿಬಿಟ್ಟಿದ್ದಾರೆ. ಬಿಕಾಸ್ ತಾಂಡವ್ಗೆ ಅಡುಗೆ ಬರಲ್ಲ. ಇಲ್ಲಿ ಎಲ್ರಿಗೂ ಕೂಡ ಊಟ ಬಡಿಸ್ಬೇಕು. ಕುಸುಮ ಅವರು ಹೆಲ್ಪ್ ಅಲ್ಲ ಹೇಗೆ ಮಾಡೋದು ಅಂತ ಕೂಡ ಹೇಳ್ತಿಲ್ಲ. ಅಲ್ಲಿ ಇರೋರು ಯಾರು ಕೂಡ ತಾಂಡವ್ಗೆ ಸಹಾಯ ಮಾಡೋಕೆ ಒಪ್ಕೊಳ್ಳಲ್ಲ. ಒಬ್ಬೊಬ್ಬರು ಒಂದೊಂದು ನೆಪ ಹೇಳ್ತಾರೆ. ಈ ಕಡೆ ಕುಸುಮ ಮತ್ತು ಪೂಜಾ ಸೇರಿಕೊಂಡು ತಾಂಡವ್ ಹೇಗಾದರೂ ಸೋಲ್ಬೇಕು ಅವನಿಂದ ಆಗಲ್ಲ, ನಾನು ಸೋತೆ ಅಂತ ಬಾಯಿ ಬಿಟ್ಟು ಹೇಳಬೇಕು ಅಂತ ಶತಾಯಗತಾಯಿ ಇಬ್ಬರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಫೈನಲಿ ಇಲ್ಲಿ ಭಾಗ್ಯದಿಂದಾಗಿ ಮತ್ತೆ ತಾಂಡವ್ ಬಚಾವಾಗ್ತಾರೆ. ಆಲ್ರೆಡಿ ಸಾಂಬಾರ್ ಮತ್ತು ಒಂದು ಪಲ್ಯನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಭಾಗ್ಯ ಅದನ್ನೇ ಇಟ್ಕೊಂಡು ಹೇಗೋ ಸಂಭಾಳಿಸ್ಬಿಡ್ತಾರೆ. ಬಟ್ ನಾಳೆ ಕತೆ ಹೇಗೆ? ನಾಳೆ ಕೂಡ ಇದೇ ರೀತಿ ಆಗಲ್ವಲ್ಲ, ಫ್ರಿಜ್ಜಿನ ಅಕ್ಷಯ ಪಾತ್ರೆ ಅಲ್ವಲ್ಲ ಅಂತ ಪೂಜೆ ಹೇಳಿದ್ರೆ ನನಗೂ ಕೂಡ ಎಲ್ಲ ಗೊತ್ತದೆ ಅಂತ ತಾಂಡವ್ ಮಾತ್ರ ಬಿದ್ರೂ ಮೆಸೆ ಮಣ್ಣಾಗಲಿಲ್ಲ ಅನ್ನೋ ಜಾತಿಗೆ ಸೇರಿದವ. ಈಗ ಎಲ್ಲರೂ ಕೂಡ ಊಟ ಮಾಡಿ ಹೋಗ್ತಾರೆ. ಯಾರು ಕೂಡ ಒಂದು ತಟ್ಟೆ ಕೂಡ ಅಲ್ಲಿಂದ ಎತ್ಕೊಂಡು ಹೋಗಲ್ಲ. ಇನ್ಫ್ಯಾಕ್ಟ್ ಭಾಗ್ಯ ಕೂಡ ಅದನ್ನೇ ಮಾಡ್ತಿದ್ಲು, ಎಲ್ಲರೂ ಊಟ ಮಾಡಿ ಹೋಗ್ತಿದ್ರು. ಬಟ್ ಆ ನಂತರ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡ್ತಿದ್ಲು. ಇಲ್ಲಿ ಭಾಗ್ಯ ಏನು ಮಾಡ್ತಿದ್ರು, ಕುಸುಮರು ಹಾಗೆ ತಾಂಡವ್ ಜೊತೆ ನಡ್ಕೋತಿದ್ದಾರೆ. ಬಟ್ ತಾಂಡವ್ ಮಾತ್ರ ಏನೂ ಕೂಡ ಆಗ್ತಾ ಇಲ್ಲ. ಈ ಕಡೆ ಹಾಲು ತೊಗೊಂಡು ಬರೋಕೆ ಹೇಳಿದ್ರೆ, ಅಮ್ಮ ನಾನು ಇನ್ನೂ ಊಟನೇ ಮಾಡಿಲ್ಲ ಅಂದರೆ ಬೇಗ ಊಟ ಮಾಡಿ ನಂಗೆ ಬೇಗ ಹಾಲು ತಂದು ಕೊಡಪ್ಪ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಊಟ ಮಾಡೋದು, ಅಲ್ಲಿ ಪಾತ್ರೆ ತೊಳೆಯೋದು, ಮೈ ಗಾಡ್ ಆಗ್ತಾನೆ ಇಲ್ಲ. ಆಲ್ರೆಡಿ ಅಲ್ಲಿ ಕುಸುಮ ಅವರಿಂದ ಕ್ವಶನ್ ಬರ್ತಾ ಇದೆ, ಹಾಲು 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 ಅಂತ. ಏನೇನು ಇಲ್ಲಿ ಕೆಲಸ ಮಾಡ್ತಾರೆ ಅದು ಕಾಣಿಸ್ತಿಲ್ವಾ ಅಂತ. ಫೈನಲಿ ಅವನಿಗೆ ತಾನೂ ಕೂಡ ಭಾಗ್ಯ ಜೊತೆ ಇದೇ ರೀತಿ ನಡ್ಕೊಂಡಿದ್ದು ನೆನಪಾಗುತ್ತೆ. ತನ್ನ ಮೇಲೆ ತನ್ನೇ ಕೋಪ ಬರ್ತದೆ, ಸಿಟ್ಟು ಜಾಸ್ತಿ ಆಗ್ತದೆ. ಇವಾಗ ಗೊತ್ತಾಗ್ತದೆ ಭಾಗ್ಯ ಎಷ್ಟು ಕಷ್ಟಪಡ್ತಾ ಇದ್ರು ಅಂತ. ಆದರೆ ಅವ್ರ ಬಗ್ಗೆ ಏನು ಕನಿಕರ ಏನು ಹುಡ್ತಾ ಇಲ್ಲ ತಾಂಡವ್ಗೆ. ಎಲ್ಲ ಆಗ್ತಿರೋದೇ ಇವಳಿಂದನೇ ನನಗಿಷ್ಟೆಲ್ಲ ಕಾಟ ಬರ್ತಿರೋದು. ಯಾವಾಗ ನನ್ನ ಜೀವನದಿಂದ ತೊಲಗು ಹೋಗ್ತಾಳೋ ಆಮೇಲೆ ಇದನ್ನು ವಹಿಸ್ಕೊಟ್ಟು ನಾನು ಆರಾಮಾಗಿರ್ತೀನಿ ಅಂತ ತಾಂಡವ್ ಶ್ರೇಷ್ಠನ ಮದುವೆ ಆಗೋ ಕನಸು ಕಾಣ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರೋ ಪೂಜಾ ಯಾವುದೇ ಕಾರಣಕ್ಕೂ ಬಾವ ನಿಮ್ಮ ಕಾಸೆ ಕನಸಾಗೇ ಇರತ್ತೆ, ನನಸಾಗೋದಕ್ಕೆ ನಾ ಬಿಡೋಲಿದ್ದಿಲ್ಲ, ಇರೋದೇ ಇಲ್ಲ, ಅದಕ್ಕೆ ತಾನೇ ನೋಡ್ತಾರೆ ಏನಾಗುತ್ತೆ ಅಂತ. ನಿಮಗೆ ಡಿವೋರ್ಸು ಆಗಲ್ಲ, ನೀವು ಈ ಚಾಲೆಂಜಲ್ಲಿ ಗೆಲ್ಲುವುದೂ ಇಲ್ಲ ಅಂತ ಅನ್ಕೋತಾಳೆ. ನಂತರ ಕುಸುಮ ಆಂಟಿ ಕೂಡ ಇದನ್ನೇ ಹೋಗಿ ಪೂಜಾ ಹೇಳ್ತಾಳೆ, ಖಂಡಿತ ಅದಕ್ಕೆ ಅಲ್ವಾ ನಿನ್ನನ್ನು ಇಲ್ಲಿ ಇರಿಸ್ಕೊಂಡಿರೋದು ಅಂತ ಕುಸುಮ ಆಂಟಿ ಕೂಡ ಹೇಳ್ತಿದ್ದಾರೆ. ಫೈನಲಿ ಮಗನ ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಕುಸುಮ ಅಂತ ಧರ್ಮ ಅಂಕಲ್ ಹೇಳ್ತಿದ್ರೆ, ಸೋಲಿಸ್ಬೇಕು ಅಂತಲ್ಲಪ್ಪ, ನಾನು ಯಾವತ್ತೂ ಈ ಕುಸುಮ ಅನ್ಯಾಯ ದಾರಿಲಿ ಹೋಗಲ್ಲ, ನ್ಯಾಯವಾಗೇ ಹೋಗ್ತೀನಿ. ಚಾಲೆಂಜ್ ಆಗಿರೋದು ಇದೆ ಅಲ್ವಾ, ಭಾಗ್ಯ ಏನೇನು ಮಾಡ್ತಾಳೆ ಅದನ್ನು ಮಾಡಬೇಕು ಅಂತ ಅದನ್ನೇ ಮಾಡ್ತಿದ್ದಾನೆ ಅವನು. ಅವನಿಗೆ ಕರುಣೆ ಎಲ್ಲ ತೋರ್ಸೋಕ್ಕಾಗಲ್ಲ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವನಿಗೆ ಕರುಣೆ ತೋರಿಸಿದ್ರೆ ನಮ್ಮಂಥ ದಡ್ರಿ ಯಾರೂ ಇಲ್ಲ ನೋಡಿ. ಅವನಿಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ಕುಸುಮನೇ ಅಲ್ಲ ಅಂತಾರೆ. ಈ ಕಡೆ ಪೂಜಾ ನನ್ನ ಹೆಸರು ಪೂಜಾನೇ ಅಲ್ಲ ಅಂತಾಳೆ. ಈ ಕಡೆ ಏನು ಅಂದಾಗ ಏನೂ ಇಲ್ಲ ಅತ್ತೆ, ನಿಮ್ಮ ಹೆಸರು ಕುಸುಮನೇ ಅಲ್ಲ ಅಂತ ಹೇಳಿ ಪೂಸಣಿ ಹೊಡಿತಾಳೆ ಪೂಜಾ ಕೂಡ.
ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಭಾಗ್ಯ ಮನೆಗೆ ಹೋಗಿದ್ದಾಳೆ ಅನ್ನೋ ಖುಷಿ ಪಡಬೇಕು, ತನ್ನ ಮಗಳು ಗಂಡನ್ ಬಿಟ್ಟು ಇಲ್ಲಿಗೆ ಬಂದು ಇಲ್ಲೇ ಜಾಂಡ ಅವ್ರ್ಬಿಟ್ಟು ತನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ದುಃಖ ಪಡಬೇಕು. ಸುನಂದ ಆಂಟಿಗೆ ಒಂದು ಕೂಡ ಗೊತ್ತಾಗ್ತಿಲ್ಲ. ಅವರು ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕಿ ಹತ್ತು ಸಾಕಾಗಿದ್ದಾರೆ. ಆದರೂ ಕೂಡ ಮಗಳಿಗೆ ಕೈ ತುತ್ತು ಕೊಡಬೇಕು ಅನ್ನುವ ಆಸೆ, ನೇರವಾಗಿ ಹೇಳ್ಕೊಳಕ್ಕಾಗಲ್ಲ. ಅಪ್ಪ ಕೈ ತುತ್ತು ಕೊಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂತಾರೆ. ಬಟ್ ಅಲ್ಲಿ ಅವರು ಸತ್ಯ ಹೇಳ್ತಾರೆ, ನನಗೇನು ಆಸೆ ಪಟ್ಟಿಲ್ಲ, ನಿನಗೆ ಆಸೆ ಇದೆ, ಅದಕ್ಕೋಸ್ಕರ ನನ್ನ ಮೇಲೆ ಆಗ್ತಿದೆ. ಇಷ್ಟೆಲ್ಲ ಪ್ರೀತಿ ಇತ್ತು, ಯಾಕೆ ಸುನಂದ ಈ ರೀತಿ ಮಾತಾಡ್ತಿದ್ಯಾ ಅಂತ. ನೋಡಮ್ಮ, ಅಮ್ಮಂಗೆ ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ, ಆದರೆ ತೋರಿಸ್ಕೋತಿಲ್ಲ ಅಂತಾರೆ. ನಂತರ ಕೈ ತುತ್ತು ತಗೋತಾಳೆ ಭಾಗ್ಯ. ಪ್ರೀತಿಯಿಂದ ಅಪ್ಪ ಅಮ್ಮನ ಕೈ ತುತ್ತು ತಂದು ಎಷ್ಟು ದಿನ ಆಗಿತ್ತು ನನ್ನ ಮನೇಲಿ ನಾನಿದ್ದು. ಇಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ನಾವು ಈ ಮನೆಗೆ ಅತಿಥಿಗಳಾಗ್ಬಿಡ್ತೀವಿ. ಯಾವಾಗ ಬಂದರೂ ಎಷ್ಟೊತ್ತಿಗೆ ಬರ್ತೀಯ, ಯಾಕೆ ಅಲ್ಲಿದ್ಯಾ, ಯಾಕೆ ಅಲ್ಲಿರಬೇಕು ಅನ್ನೋ ಎಷ್ಟು ಪ್ರಶ್ನೆಗಳು. ಆದರೆ ಇವತ್ತು ಲಡ್ಡು ಮದುವೆಲಿದ್ದಿದ್ದು ಇವತ್ತು ಇರ್ತಾ ಇದ್ದೀನಿ. ಆದರೂ ದೇವರು ಯಾಕೆ ಹೆಣ್ಮಕ್ಳು ಬದುಕಲ್ಲಿ ಇಷ್ಟೆಲ್ಲ ಕಷ್ಟ ನಷ್ಟಗಳನ್ನ ಕೊಡ್ತಾನೋ ಗೊತ್ತಿಲ್ಲ ಅಂತ ತುಂಬ ನೊಂದ್ಕೋತಿದ್ದಾಳೆ. ಅಲ್ಲಿದ್ರೂ ಕೂಡ ಅತ್ತೆ ಮಾವಂಗೆ ಊಟ ಆಯ್ತಾ, ಟ್ಯಾಬ್ಲೆಟ್ಸ್ ತಗೊಂಡ, ಮಕ್ಕಳು ನಿದ್ರೆ ಮಾಡಿದ್ರ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ಭಾಗ್ಯಗೆ. ಜೊತೆಗೆ ಇಲ್ಲಿ ಕುಸುಮ ಅವರ ಅಂತ ತನ್ನ ಮಗಂಗೆ ಗತಾಯ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕನಿಕರನು ತೋರ್ದೆ ಕುಸುಮ ಅವರು ತಾಂಡವ್ಗೆ ಭಾಗ್ಯ ಎಷ್ಟು ಈ ಮನೇಲಿ ಮುಖ್ಯ ಆಗಿದ್ಲು, ಅವಳು ಎಷ್ಟು ಚಂದ ಎಲ್ಲರನ್ನ ಕೂಡ ನೋಡ್ಕೋತಿದ್ಲು, ಎಷ್ಟು ಕಷ್ಟ ಆಗ್ತಿತ್ತು ಅವಳಿಗೆ, ಎಲ್ಲವನ್ನ ಕೂಡ ತಾಂಡವ್ಗೆ ಇಂಚು ಕೂಡ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಮಧ್ಯರಾತ್ರಿಲೇ ಬಂದು ತಾಂಡವ್ ರೂಮನ್ನು ಬಾಗಿಲು ತಡ್ತಾರೆ. ಏನಮ್ಮ ಅಂತ ಕೇಳ್ತಿದ್ದಾನೆ. ಬಿಕಾಸ್ ಆಲ್ರೆಡಿ ಒದ್ದಾಡಿ ನಿದ್ರೆ ಬರದೆ ಒದ್ದಾಡ್ತಿದ್ದ ತಾಂಡವ್ಗೆ ಮತ್ತೆ ಅಮ್ಮ ಕೊಡ್ತಿರೋ ಏಟನ್ನು ಸಹಿಸ್ಕೊಳ್ಳೋದು ಕಷ್ಟ ಆಗ್ತದ. ನೀರು ಬೇಕು, ಬಿಸಿನೀರು ಕಾಯಿಸ್ಕೊಂಬಾರೋ ರಾಜ ಅಂತ ಹೇಳಿದಕ್ಕೆ, ಏನಮ್ಮ ನೀನೇ ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಬರ್ಬೋದಲ್ವಾ ಅಂತ ತಕ್ಷಣ, ನೀನು ಹೊಟ್ಟೆಲಿ ಇರಬೇಕಿದ್ರೆ ನಾನು ಅಂತ ಕತೆ ಶುರು ಮಾಡ್ತಾರೆ. ಬೇಡಮ್ಮ ಬೇಡ, ಈ ಕತೆ ಕೇಳಿ ಸಾಕಾಗೋಗಿದ್ದೀನಿ, ಈಗ ಬಿಸಿನೀರಲ್ವಾ ಬೇಕು, ಕಾಯಿಸ್ಕೊಂಡು ಬರ್ತೀನಿ ಇರು ಅಂತ ಹೇಳಿ ಹೋಗೋಕೆ ಹೋದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಸ್ನಾನ ಮಾಡಿದೆ, ಅಡುಗೆ ಮನೆಗೆ ಹೋಗಿ ಹೊಳೆಗಿಲೆ ಹಚ್ಚಿದೆ ಅಂದರೆ ಸ್ನಾನ ಮಾಡಿಕೊಂಡು ನನಗೆ ನೀರು ತೊಗೊಂಡು ಬರಬೇಕು ಅಂತಾರೆ. ಬೆಳಗ್ಗೆ ಆದ ತಕ್ಷಣ ಹೋಗಿ ಹೊರಗಡೆ ಕಸ ಗುಡಿಸಿ ರಂಗೋಲೆ ಬಿಡಬೇಕು ಅಂತಾರೆ. ಓ ಮೈ ಗಾಡ್, ಇದನ್ನೆಲ್ಲ ನಾನು ಮಾಡ್ಬೇಕಂತಾಗ ಭಾಗ್ಯ ಇದನ್ನೆಲ್ಲ ಮಾಡ್ತಿದ್ಲು ಅಂತಾರೆ. ಅಮ್ಮ ನೀನೇ ಮಾಡ್ಬಹುದಲ್ವಾ, ಮಗಂಗೆ ಅಷ್ಟು ಸಹಾಯ ಮಾಡೋಕ್ಕಾಗಲ್ವಾ ಅಂದರೆ, ಏನಪ್ಪ ನೀನು ಹೆಂಡತಿ ಬಂದುಬಿಟ್ಟು ನಾನು ಚಾಲೆಂಜಲ್ಲಿ ಸೋಲೋದಕ್ಕೆ ನೀವು ಕಾರಣ ಆದ್ರಿ, ನಮ್ಮ ಇಬ್ಬರ ನಡುವೆ ಚಾಲೆಂಜ್ ಆಗಿತ್ತು ಅಂತ ನನ್ನನ್ನು ಬೈಲಿ ಅಂತಾನ? ಇಲ್ಲಪ್ಪ, ನನಗೆ ಮಂಡಿ ನೋವು ಬಗ್ಗಕ್ಕೆ ಆಗಲ್ಲ, ಇನ್ನು ಅದೆಲ್ಲ ಮಾಡೋಕ್ಕಾಗತ್ತಾ ಮಗನೇ, ಇಷ್ಟು ಹೇಜಲ್ಲಿ ಕೂತ್ಕೊಂಡು ತಿನ್ನೋ ಕಾಲ ಇದು, ನಮ್ಮನ್ನು ನೀವೇ ನೋಡ್ಕೋಬೇಕು, ನೀನೇ ಹೇಳ್ದೆ ಅಲ್ವಾ ಅಪ್ಪ ಅಮ್ಮ ಮಕ್ಕಳನ್ನ ನನಗೆ ನೋಡ್ಕೊಳ್ಳೋದು ಕಷ್ಟನ, ಅವ್ರು ದೇವ್ರ ಥರ ಅಂದಮೇಲೆ ನೋಡ್ಕೋಬೇಕಲ್ವ ಮಗನೇ ಅಂತ ಒಳ್ಳೆ ರೀತಿಯೇ ಪೂಸಿ ಹೊಡಿತಾರೆ. ಫಸ್ಟ್ ಆಫ್ ಆಲ್ ಈ ಕಡೆ ತಾಂಡವ್ಗೆ ಇದ್ಯಾವುದೂ ಸಹಿಸೋಕ್ಕಾಗ್ತಿಲ್ಲ. ಮಕ್ಕಳನ್ನ ಕಳಿಸ್ಕೊಡ್ಬೇಕು, ಅವ್ರಿಗೆ ಬೇಕಾದ ತಿಂಡಿ ಮಾಡಬೇಕು, ಈ ಕಡೆ ಜಾಬ್ ಮಾಡಬೇಕು, ಮನೇಲಿ ಅಪ್ಪ ಅಮ್ಮ ನೋಡ್ಕೋಬೇಕು, ಮಧ್ಯಾಹ್ನ ಮಾಡಬೇಕು, ಹುಚ್ಚಿಡ್ದೋಗ್ದ. ಈ ಕಡೆ ಶ್ರೇಷ್ಠ ಒಂದು ಸಜೆಷನ್ ಕೊಡ್ತಾಳೆ, ನೋಡು ತಾಂಡವ್, ಇದೇ ರೀತಿ ಆದರೆ ಆಗಲ್ಲ, ಖಂಡಿತ ನೀನೊಬ್ರು ಕೆಲಸದವ್ರು ಇಟ್ಕೊಂಡು ನಿನ್ನ ಕೆಲಸ ಎಲ್ಲ ಅವ್ರು ಮಾಡ್ತಾರೆ, ಆಮೇಲೆ ನೀನು ಆರಾಮಾಗಿ ಸಲೀಸಾಗಿರ್ಬೋದು, ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು ಅಂದಾಗ, ಹೌದು ಶಿಷ್ಯ ನೀನು ಹೇಳಿದ್ದು ಸರಿನೇ, ಇವಾಗಲೇ ಅಪಾಯಿಂಟ್ ಮಾಡ್ಕೋತೀನಿ ಅಂತಾರೆ. ಆದರೆ ಕುಸುಮ ಅವ್ರು ಒಪ್ಕೋತಾರೆ. ಖಂಡಿತ ಗತಾಯ ಕುಸುಮ ಆಂಟಿ ಅಂತೂ ಖಂಡಿತ ಇದಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದರೆ ತಾಂಡವ್ ಅಮ್ಮನಿಗೆ ಎದುರಿಟ್ಕೊಡ್ತಾನ, ತಿರುಗುಬಾಣನ ಬೀಸೇ ಬಿಡ್ತಾನ ಅಂತ ಅನ್ನಿಸ್ತದೆ. ಈ ಕಡೆ ಕುಸುಮರು ಒಂದು ದಾರಿಲಿ ಬಂದು ತಾಂಡವ್ಗೆ ಬುದ್ಧಿ ಕೊಲ್ಸೋಕೆ ನೋಡಿದ್ರೆ, ಅವರು ಬಿಟ್ಟ ಬಾಣಗೆ ತಿರುಗುಬಾಣ ಬಿಡೋಕೆ ತಾಂಡವ್ ಇನ್ನೊಂದು ಹಾದಿನ ಇಟ್ಕೋತಿದ್ದಾರೆ. ಜೊತೆಗೆ ಈ ಕಡೆ ಭಾಗ್ಯಗೆ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡ್ತಿದ್ದಾಳೆ. ತನ್ನ ಸಂಸಾರನ ಉಳಿಸ್ಕೋಬೇಕು. ಸ್ಕೂಲ್ ಪ್ಯೂನ್ ಫೋನ್ ಮಾಡಿ ಹೇಳಿದಾಗ ಭಾಗ್ಯಗೆ ಎಚ್ಚರಿಕೆ ಕೊಟ್ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಕೂತ್ಕೊಳ್ಳೋಕ್ಕಾಗಲ್ಲ ಭಾಗ್ಯಕ್ಕ, ನೀವು ಆಲ್ರೆಡಿ ತುಂಬ ಲೇಟಾಗಿ ಬಂದಿದ್ದೀರಾ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗುತ್ತೆ, ಆಮೇಲೆ ನಿಮಗೆ ಎಕ್ಸಾಮ್ ಕೂರಿಸಲ್ಲ ಅಂತ ಹೇಳಿದ್ರೆ ನಾನು ಸ್ಕೂಲ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನನಗೆ ಯಾವ ಸ್ಕೂಲು ಬೇಡ ಅಂತ ಹೇಳ್ತಿದ್ದಾರೆ. ಈ ಕಡೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಒಪ್ಕೋತಿಲ್ಲ. ತನ್ನ ಸಂಸಾರ ಉಳಿಸ್ಕೊಂಡು ತನ್ನ ಮಕ್ಕಳಿಗೆ ಅಪ್ಪನ ಉಳಿಸೋದೇ ಅವರ ದೊಡ್ಡ ಎಕ್ಸಾಮ್ ಆಗಿದೆ. ಈ ಒಂದು ವಿಷಯ ಕುಸುಮ ಅವ್ರಿಗೆ ಗೊತ್ತಾದರೆ ಖಂಡಿತ ಕುಸುಮ ಆಂಟಿ ಖಂಡಿತ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಫೈನಲಿ ಸೊಸೆ ವಿರುದ್ಧ ನಿಂತ್ಕೋತಾರೆ. ಫೈನಲಿ ಅತ್ತೆಯ ಎದುರು ಹಾಕಿಕೊಳ್ತಿದ್ದಾಳೆ ಭಾಗ್ಯ ಅಂತ ಹೇಳ್ಬೋದು. ಕುಸುಮ ಅವ್ರು ಕೂಡ ಸೊಸೆಗೆ ವಿರುದ್ಧವಾಗಿ ನಿಂತು ತನ್ನ ಬೆಂಬಲನ ಸೊಸೆಯಿಂದ ವಾಪಸ್ ಕಸಿದ್ಕೊಂಡು ಬಿಡ್ತಾರ. ಖಂಡಿತ ಮಗನ ವಿಷಯದಲ್ಲಿಲ್ಲ, ಬಟ್ ಈ ಒಂದು ವಿಷಯದಲ್ಲಿ ಖಂಡಿತ ಭಾಗ್ಯಗೆ ಚಳಿ ಬಿಡಿಸೋದಂತೂ ಗ್ಯಾರಂಟಿ. ಹಾಗಿದ್ರೆ ಏನಾಗುತ್ತೆ? ಫೈನಲಿ ಭಾಗ್ಯ ಸ್ಕೂಲ್ಗೆ ಮತ್ತೆ ಹೋಗಿ ಎಕ್ಸಾಮ್ ಬರೀತಾಳ. ಈ ಕಡೆ ತಾಂಡವ್ 2ನೇ ದಿನದ ಚಾಲೆಂಜಲ್ಲಿ ಏನು ಎಡ್ವರ್ಟ್ ಮಾಡ್ಕೋತಾನೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.